हरिः श्रीं श्रीगुरुभ्यो नमः। समस्तगुरुभ्यो नमः। हरिः श्रीं सर्वैर्गिरीन्द्रसदनैः मदनोऽतिदारैः दूरीकृतस्य बदरी पुरवासिभिस्तैः यस्याश्रयात् सकलदैवतदैवतेशं व्यासं सुशान्तमनिशं मनसा स्मरामि। आचार्यः पवनोऽस्माकम् आचार्याणि च भारती देवो नारायणः श्रीशः देवी मंगलदेवता। विश्वोत्तमं हरिं श्रीशं विश्वजीवोत्तमानिलं विश्वोत्तमगुणाकारं विश्वोत्तमयतिं श्रये अशेषवेदान्तकृतान्तसारो व्याख्याविहारान् हरिभक्तिसिन्धून् त्रिविक्रमार्यान् परमान् गुरून् मे नारायणार्यांश्च गुरून् नमामि। हरिः श्रीं श्रीगुरुभ्यो नमः। समस्तगुरुभ्यो नमः। हरिः श्रीं ಶ್ರೀಮನ್ಮಧ್ವವಿಜಯ ಮಹಾಕಾವ್ಯದಲ್ಲಿ ನಾವೀಗ 7ನೆಯ ಸರ್ಗದಲ್ಲಿ ವಿಚಾರ ಮಾಡ್ತಾ ಇರುವಂಥದ್ದು. ಇದರಲ್ಲಿ ಪೂರ್ಣಪ್ರಜ್ಞರು ಬದರಿಕಾಶ್ರಮದಲ್ಲಿ ಆ ಪರಮಾತ್ಮನಾದಂತಹ ವೇದವ್ಯಾಸ ಋಷಿ ರೂಪದಲ್ಲಿರುವ ಪರಮಾತ್ಮನನ್ನು ದರ್ಶನ ಮಾಡ್ತಾರೆ. ದರ್ಶನ ಮಾಡುವಾಗ ಅಲ್ಲಿ ಅಪಾದ ಮೌಲಿ ದರ್ಶನ ಅದನ್ನ ತಿಳಿಸ್ತಾ ಇದ್ದಾರೆ. ಆ ಪರಮಾತ್ಮನೇ ಋಷಿ ರೂಪದಲ್ಲಿ ವೇದವ್ಯಾಸ ಅಥವಾ ಕೃಷ್ಣ ಅಂತ ಕರೆಸಿಕೊಳ್ಳುವ ಆ ಭಗವಂತನ ರೂಪ. ಅಂತಹ ಭಗವಂತನನ್ನ ದರ್ಶನ ಮಾಡುವವರು ಪೂರ್ಣಪ್ರಜ್ಞರು. ಆಗ ಮೊದಲಿಂದ ಅವರು ಹೇಳುವುದು ಅಂದ್ರೆ ಆ ಪರಮಾತ್ಮನ ಎಲ್ಲ ಅವಯವಗಳು ಕೂಡ ಗುಣಪರಿಪೂರ್ಣವಾದದ್ದು, ಹಾಗೆಯೇ ನಿರ್ದೋಷವಾದದ್ದು, ಸಂಪೂರ್ಣ ಗುಣಗಳಿಂದ ಕೂಡಿದಂತಹ ದೇಹಾಕೃತಿ, ಜ್ಞಾನಾನಂದಮಯವಾದ ದೇಹಾಕೃತಿ, ದೋಷವೇ ಇಲ್ಲದಂತಹ ಆ ಅಪ್ರಾಕೃತವಾದಂತಹ ಪರಮಾತ್ಮನ ಅತ್ಯದ್ಭುತ ರೂಪ. ಆ ರೂಪವನ್ನ ನೋಡುವಾಗ ಆ ಪರಮಾತ್ಮನ ಪಾದ ಧೂಳನ್ನ ವಿರಿಂಚಿಯೇ ಮೊದಲಾದಂತಹ ಎಲ್ಲ ದೇವತೆಗಳು ತಲೆ ಮೇಲೆ ಹೊರ್ತಾರೆ. ಮಹಾಲಕ್ಷ್ಮಿಯೇ ಅವನ ಪಾದದ ಧೂಳನ್ನ ತನ್ನ ತಲೆಯ ಮೇಲೆ ಧರಿಸ್ತಾಳೆ. ಈ ಬೈತಲೆಗೆ ಕುಂಕುಮವನ್ನಿರಿಸಿಕೊಳ್ಳುವ ರೂಢಿ ಇದೆ. ಈ ಪರಮಾತ್ಮನ ಪಾದ ಕಮಲಗಳ ಧೂಳನ್ನ ತನ್ನ ಬೈತಲೆಯಲ್ಲಿ ಅಲಂಕಾರವಾಗಿ ಮಹಾಲಕ್ಷ್ಮಿ ಧರಿಸಿಕೊಳ್ತಾಳೆ ಅಂತ ಇದನ್ನ ತ್ರಿವಿಕ್ರಮ ಪಂಡಿತಾಚಾರ್ಯರು ವರ್ಣಿಸಿದ್ದಾರೆ. ಅದೇ ಅಭಿಪ್ರಾಯದಲ್ಲೇ ಮಗನು ಕೂಡ ವರ್ಣಿಸ್ತಾರೆ. ಹಾಗೆಯೇ ವಿರಿಂಚಾದಿ ಸರ್ವ ದೇವತೆಗಳು ಕೂಡ ಪರಮಾತ್ಮನ ಪಾದಧೂಳನ್ನ ಧರಿಸ್ತಾರೆ. ಅಂತಹ ಪಾದಗಳ ಉಳ್ಳವ ನಾನೂ ಸಹ ನನ್ನ ಶಿರಸ ವಹಾಮ್ಯಹಂ ಮುಹುಹು, ಮತ್ತೆ ಮತ್ತೆ ಈ ಪಾದ ಕಮಲಗಳ ಧೂಳನ್ನ ನಾನು ತಲೆ ಮೇಲೆ ಧರಿಸ್ತೇನೆ ಅಂತ ಈ ರೀತಿಯಾಗಿ ಆಚಾರ್ಯರು ಪಾದಧೂಳಿನಿಂದ ಪ್ರಾರಂಭ ಮಾಡಿದರು. ಅನಂತರದಲ್ಲಿ ಪರಮಾತ್ಮನ ಪಾದಗಳ ವರ್ಣನೆ, ಆ ಪರಮಾತ್ಮನ ಅಂಗಾಲುಗಳ ವರ್ಣನೆ ಆಯಿತು. ನಂತರದಲ್ಲಿ ಪರಮಾತ್ಮನ ಆ ಪಾದದ ಬೆರಳುಗಳ ವರ್ಣನೆ, ಪಾದ ಬೆರಳುಗಳಲ್ಲಿರುವ ಉಗುರುಗಳ ವರ್ಣನೆಯನ್ನ ಆಚಾರ್ಯರು ಮಾಡಿದ್ದನ್ನ ನಾವು ನೋಡ್ತೇವೆ. ಮುಂದೆ ಆ ವರ್ಣನೆ ಹೇಗೆ ಬರ್ತದೆ ಅದನ್ನು ನೋಡುದು. ಎಲ್ಲವೂ ಕೂಡ ಇವು ಈ ಮಧ್ವವಿಜಯ ಮಹಾಕಾವ್ಯ ಇದು ಕಾವ್ಯ ಶೈಲಿಯ ಕಾವ್ಯ ಸೌಂದರ್ಯವನ್ನು ತುಂಬಿಕೊಂಡಿರುವಂಥದ್ದು. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ನಾವು ಅಲ್ಲಿರುವ ವಿಶೇಷಗಳನ್ನ ನಾವು ಲಕ್ಷ್ಯಗೊಟ್ಟು ನೋಡಿದಾಗ ಇದರಲ್ಲಿ ರಸ ಉಂಟು, ಬಹಳ ರಸ ಉಂಟು. ಮೇಲಾಗಿ ಪರಮಾತ್ಮನ ವರ್ಣನೆ ಯಾರಿಗೆ ಸಿಗ್ತದೆ? ಒಬ್ಬೊಬ್ಬ ಭಕ್ತ ಪರಮಾತ್ಮನನ್ನ ಒಂದೊಂದು ರೀತಿಯಿಂದ ವರ್ಣಿಸ್ತಾನೆ. ಮುಖ್ಯವಾದ ಸಮಾನ ಅಂಶ ಏನು? ಎಲ್ಲರಲ್ಲಿಯೂ ಸಮಾನ ಅಂಶ ಇರುವುದು. ಎಲ್ಲ ಭಕ್ತರಲ್ಲಿ ಸಮಾನ ಅಂಶ ಏನು ಅಂದ್ರೆ ಭಕ್ತಿಯ ಸಮಾನವಾದ ಅಂಶ. ಆದರೆ ಒಬ್ಬೊಬ್ಬ ವ್ಯಕ್ತಿಯಲ್ಲಿ ಅವನ ವ್ಯಕ್ತಿತ್ವಕ್ಕೆ ತಕ್ಕ ಹಾಗೆ ಅವನ ದೃಷ್ಟಿಕೋನ ಬೇರೆ ಇರ್ತದೆ. ಹಾಗಾಗಿ ನಾವು ಎಲ್ಲ ಭಕ್ತರು ನಮಗೆ ನಮ್ಮ ತಿಳಿವಿಗೆ
ಸಿಗುವಂತಹ, ನಮ್ಮ ಪರಿಚಯಕ್ಕೆ ಸಿಗುವ ಎಲ್ಲ ಭಕ್ತರ ಮಾತುಗಳನ್ನು ನಾವು ಕೇಳಬೇಕು. ಆ ಎಲ್ಲ ಭಕ್ತರು ಕೂಡ ತಮ್ಮದೇ ಆದಂತಹ ಆ ದೃಷ್ಟಿಕೋನದಿಂದ ಪರಮಾತ್ಮನನ್ನ ವರ್ಣಿಸ್ತಾರೆ. ಹಾಗಾಗಿ ಎಲ್ಲವೂ ಕೂಡ ಅತ್ಯಂತ ಮನೋಹರವಾಗಿ ಇರ್ತವೆ. ಅದರಲ್ಲಿ ನಮ್ಮ ಗುರುಗೋಪಾಲ ದಾಸರು ವರ್ಣನೆ ಮಾಡೋದು ನೋಡುವಾಗ ನಮ್ಮನ್ನ ಪೂರ್ತಿ ಪರಮಾತ್ಮನ ಸನ್ನಿಧಿಗೆ ಕರೆದುಕೊಂಡು ಹೋಗಿ ಬಿಡ್ತಾರೆ. ಮತ್ತೆ ನಮಗೆ ಆ ಅಲೌಕಿಕವಾದಂತಹ ಮನೋಭಾವವನ್ನು ಹುಟ್ಟಿಸ್ತಾರೆ. ಹಾಗೆ ಗೋಪಾಲದಾಸರಂತೂ ಪೂರ್ತಿ ಅವರು ಭಗವದ್ ವಿಷಯದಲ್ಲಿ ನಮ್ಮನ್ನ ತೀರ ಭಾವುಕರನ್ನಾಗಿ ಮಾಡಿಬಿಡ್ತಾರೆ. ಇನ್ನು ಕೆಲವರು ತಮ್ಮ ಜ್ಞಾನವನ್ನ, ಪರಮಾತ್ಮನನ್ನು ಕುರಿತಾದಂತಹ ಸ್ವಚ್ಛ ಜ್ಞಾನವನ್ನ, ಆ ಪರಮಾತ್ಮನ ಸ್ವರೂಪ ವರ್ಣನೆಯನ್ನ ಮಾಡ್ತಾರೆ. ಈಗ ಇಲ್ಲಿ ನಾವು ಕೂಡ ಈ ನಾರಾಯಣ ಪಂಡಿತಾಚಾರ್ಯರು ಹೇಗೆ ವರ್ಣಿಸ್ತಾರೆ, ಅವರ ತಂದೆ ಹೇಗೆ ವರ್ಣಿಸಿದ್ರು ಅನ್ನೋದು ವಿಷ್ಣು ಸ್ತುತಿಯಲ್ಲಿ ತಿಳಿಯುತ್ತದೆ. ಇಲ್ಲಿ ಅವರ ಮಗ ತ್ರಿವಿಕ್ರಮ ಪಂಡಿತಾಚಾರ್ಯರ ಮಗ, ಇವರು ಹೇಗೆ ವರ್ಣಿಸ್ತಾರೆ ನೋಡಿ, ಈ ರೀತಿ ಎಲ್ಲ ಬರ್ತದೆ. ಹಾಗಾಗಿ ಅಲಕ್ಷ್ಯ ಮಾಡಬಾರ್ದು. ಹಿರಿಯರ ಮಾತು ನಮಗೆ ಸುಮ್ಮನೆ ಸಿಗುವುದಿಲ್ಲ. ಬೇರೆ ಕತೆ ಹೊಡಿಲಿಕ್ಕೆ ತುಂಬಾ ಸಿಗ್ತದೆ. ನಾವು ಏನು ಇನ್ನೊಬ್ಬರ ಹತ್ರ ಮಾತಾಡುವವರಲ್ಲದಾದರೆ ಟಿವಿ ಇಟ್ಕೊಂಡ್ರೆ ಬೇಕಾದಷ್ಟು ಒಳ್ಳೆ ಚಮಕ್ ಅನ್ನುವ ದೃಶ್ಯಗಳೆಲ್ಲ ಬರ್ತವೆ. ಬೇಕಾದ ಚಾನೆಲ್ ಹಾಕಿ ಬೇಕಾದ ಭಾಷೆಗಳಲ್ಲಿ ಎಲ್ಲವನ್ನು ನೋಡಬಹುದು. ಇಲ್ಲ ಮಹಾಭಾರತ ನೋಡ್ತೇವೆ, ಕೃಷ್ಣ ಅಂತಲೇ ಬರ್ತದೆ ಧಾರಾವಾಹಿ, ಅದ್ ನೋಡ್ತೇವೆ, ಇದ್ ನೋಡ್ತೇವೆ. ಯಾವ ನೋಡಿದ್ರು ಅಲ್ಲಿ ಚಮತ್ಕಾರ. ಪುಟ್ಟ ಮಕ್ಕಳಿಗೆ ಕಣ್ಣಿಗೆ ಚಂದ ಕಾಣುವಂತಹ ಬಣ್ಣಗಳಿರುವಂತಹ ವಸ್ತುಗಳು ಪ್ರೀತಿ. ನಾವು ಇಷ್ಟು ದೊಡ್ಡವರಾಗ್ತಾ ಇದ್ದೇವೆ. ಎಷ್ಟು ವರ್ಷ ಆಯ್ತು? 20 ವರ್ಷದವರು, 30 ವರ್ಷ, 50 ವರ್ಷ, ಎಷ್ಟು ವರ್ಷ ಆದ್ರೇನು, ಅದೆಲ್ಲ ವರ್ಷ. ವಯಸ್ಸು ಅನ್ನೋದು ಎಣಿಕೆಗೆ ವಯಸ್ಸಾಗಿರ್ತದೆ. ಆದರೆ ಬುದ್ಧಿಯಷ್ಟು ಕೂಡ ಆ ಬಣ್ಣದ ಲೋಕ ಏನು ಬಣ್ಣವಾಗಿ ಕಾಣ್ತದೆ, ಅಂತಹ ದೃಶ್ಯಗಳು, ಅಲ್ಲಿ ಏನೋ ಧಾರಾವಾಹಿಯ ಚಮತ್ಕಾರದ ಮಾತುಗಳು, ಅಷ್ಟಕ್ಕೆ ನಾವು ಮನಸ್ಸೋತ್ ಬಿಡ್ತೇವೆ. ಈಗ ಇವೆಲ್ಲವೂ ಕೂಡ ನಮಗೇನು ಏಳಿಗೆಗೆ ಪ್ರಯೋಜನ ಆಗೋದಿಲ್ಲ. ಆದರೆ ಪ್ರಾಮಾಣಿಕವಾದಂತಹ ಹರಿಭಕ್ತಿ ಸಂಪನ್ನರು, ಮಹಾಜ್ಞಾನಪೂರ್ಣರಾದವರ ಮಾತುಗಳನ್ನು ಕೇಳುವಾಗ ಅವರ ಮಾತಿನಲ್ಲಿಯೇ ನಮ್ಮನ್ನ ಆ ಹರಿ ಸಾನ್ನಿಧ್ಯಕ್ಕೆ ಕರೆದುಕೊಂಡು ಹೋಗ್ತಾರೆ. ಹಾಗಾಗಿ ಇವು ಬೇಕು. ಇಲ್ಲವಾದ್ರೆ ಇದರದ್ದೇ ಒಂದು ಸಿನಿಮಾ ಮಾಡಿಬಿಟ್ರೆ ಅದನ್ನೇ ದಿನ ನೋಡಿದ್ರು ಆಯ್ತು. ವಾರಕ್ಕೊಮ್ಮೆ 15 ದಿನಕ್ಕೊಮ್ಮೆ ಒಂದು ಸಿನಿಮಾ ನೋಡಿದ್ರೆ ಬಹಳ ಚಂದ ಕೇಳುತ್ತದೆ, ಅದು ಚಂದ ಅನ್ನಿಸ್ತದೆ. ಅದರಲ್ಲಿ ಹಾಗೆ ನಾವು ಹೋಗಬಾರ್ದು. ನಮ್ಮ ಮನಸ್ಸು ಇದರಲ್ಲಿ ತೊಡಗುತ್ತದೆ. ಆ ದೃಶ್ಯಗಳಲ್ಲಿ ನಮಗೆ ಮನಸ್ಸು ತೊಡಗುವುದಿಲ್ಲ. ದೃಶ್ಯಗಳು ಏನಿದ್ರು ಕೂಡ ಕಣ್ಣಿಗೆ ಮಾತ್ರ, ಪ್ರತ್ಯಕ್ಷಕ್ಕೆ ಮಾತ್ರ. ಆದ್ರೆ ಮನಸ್ಸನ್ನು ತೊಡಗಿಸ್ತದಲ್ಲ ಅಂಥದ್ದು ಬೇಕು. ಆದ್ರೆ ಮನಸ್ಸಿಗೆ ಅಭಿರುಚಿ ಇರ್ಬೇಕು. ಅಭಿರುಚಿ ಇದ್ರೆ ಮಾತ್ರ ತೊಡಗುತ್ತದೆ. ಇಲ್ಲದ್ರೆ ಮನುಷ್ಯನ ಮನಸ್ಸು ಈ ಜ್ಞಾನ ಕಾರ್ಯದಲ್ಲಿ ತೊಡಗುವುದೇ ಇಲ್ಲ. ಅದಕ್ಕೆ ಅಭಿರುಚಿಯೇ ಮುಖ್ಯ. ಅಭಿರುಚಿ ಸಂಸ್ಕಾರ ಮುಖ್ಯ. ಇಲ್ಲಿ ಏನ್ ಹೇಳ್ತಾರೆ ಇವರು, ಈಗಾಗಲೇ ನಮಗೆ ಪರಮಾತ್ಮನ ಪಾದಗಳಲ್ಲಿರುವಂತಹ ಉಗುರುಗಳು, ಆ ಉಗುರುಗಳಲ್ಲಿರುವಂತಹ ಉಗುರುಗಳ ವರ್ಣನೆಯನ್ನು ಮಾಡಿದ್ರು. ಹಿಂದೆ ಆಚಾರ್ಯರು ಕೂಡ ವಾಯುಸ್ಥಿತಿ ರಚನೆ ಮಾಡಿ ತಮ್ಮ ಸನ್ನಿಧಾನಕ್ಕೆ ತಮಗೆ ತಂದು ಒಪ್ಪಿಸಿದಾಗ ಅದು ಹೇಳಿದ್ರಂತೆ, ಈ ವಾಯುಸ್ತುತಿ ಅಂತೇಳಿ ಇದ್ರ ಪೂರ್ಣವಾಗಿ ಮುಖ್ಯಪ್ರಾಣ ಸ್ತುತಿ ಅಂದ್ರೆ ನನ್ನ ಸ್ತೋತ್ರ ಮಾಡಿದೀಯಾ, ಕೇವಲ ಹೀಗೆ ಮಾಡುವುದಲ್ಲ, ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು ಅಂತ ನಖಸ್ತುತಿಯನ್ನ ರಚನೆ ಮಾಡಿ ಅದನ್ನು ಸಂಪುಟಾಕಾರವಾಗಿ ಪಾರಾಯಣ ಮಾಡಬೇಕು ಅಂತ ಆಚಾರ್ಯರೇ ವಿಧಿಸಿದ್ದಾರೆ. ಇಂದಿಗೂ ನಮಗೆ ವಾಯುಸ್ತುತಿ ಎನ್ನುವುದನ್ನು ನಾವು ಹರಿವಾಯುಸ್ತುತಿ ಹೇಳ್ತೇವೆ. ಯಾಕೆಂದ್ರೆ ಹರಿಸ್ತೋತ್ರ, ನರಸಿಂಹ ಸ್ತೋತ್ರ, ನರಸಿಂಹನ ಉಗುರುಗಳ ಸ್ತೋತ್ರ ಬಂದು ನಂತರದಲ್ಲಿ ವಾಯುಸ್ತುತಿ ಎಲ್ಲವೂ ಕೂಡ ಅದನ್ನೆಲ್ಲ ನಾವು ಪಾರಾಯಣ ಮಾಡಿಕೊಂಡು ನಂತರದಲ್ಲಿ ಮತ್ತೆ ಹರಿಯ ಸ್ತುತಿ, ನಖಸ್ತುತಿಯನ್ನು, ಹರಿನಖಸ್ತುತಿಯನ್ನು ಮಾಡಬೇಕು. ಅದು ಕ್ರಮ. ಹಾಗೆ ಮಾಡ್ತಾರೆ. ಯಾವ ಊರಿನಲ್ಲಿ ಹೋದ್ರೂ ಕೂಡ ವಾಯುಸ್ತುತಿ ಪಾರಾಯಣ ಅಂದ್ರೆ ಅದು ಹರಿವಾಯುಸ್ತುತಿಯೇ ಆಗಿರುತ್ತದೆ ಅಂತ. ಹೀಗೆ ನಾವು ಆಚಾರ್ಯರು ಎಂತಹ ಮಹಾಭಾಗವತರು, ಮಹಾ ಗಾಢವಾದಂತಹ ಹರಿ ಭಕ್ತಿ ಸಂಪನ್ನರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು. ಹಾಗಾಗಿ ಅವರ ಆ ಸಾಲಿನಲ್ಲಿಯೇ ಆಚಾರ್ಯರ ಉಪದೇಶಾನುಸಾರವಾಗಿಯೇ ವಿಚಾರ ಮಾಡುವಂತಹ ಮನಸ್ಥಿತಿ ಈ ಪಂಡಿತಾಚಾರ್ಯ ಕುಟುಂಬಕ್ಕೆ. ಹಾಗಾಗಿ ನಾರಾಯಣ ಪಂಡಿತಾಚಾರ್ಯರು ಹೇಳುವುದೇನು,
ಆ ಪರಮಾತ್ಮನ ಪಾದಗಳ ಉಗುರುಗಳ ವರ್ಣನೆ ಮಾಡಿಕೊಟ್ರು. ಹಾಗಾದ್ರೆ ಇನ್ನು ಮುಂದೆ ಏನ್ ಹೇಳಬಹುದು? ಸುಕುಮಾರ ತಲಾಂಗುಲಿ ಮತೋಃ ಪದಯೋರಸ್ಯ ನಿಗೂಢ ಗುಲ್ಫಯೋಃ ಉಪಮಾನ ಮಹೋನ ಲಭ್ಯತೆ ಕವಿವರ್ಯೈರಿತರೇತರಂ ವಿನಾ. ಕವಿಗಳು ಯಾವಾಗಲೂ ಹೋಲಿಕೆಯನ್ನು ಹುಡುಕ್ತಾರೆ. ಕವಿಗಳಿಗೆ ವರ್ಣನೆ, ಕವಿ ಅನ್ನೋ ಪದಕ್ಕೆ ಎರಡು ಅರ್ಥ ಉಂಟು. ಕವಿ ಅನ್ನೋ ಪದಕ್ಕೆ ನೇರವಾದ ಅರ್ಥ ಏನು ಅಂದ್ರೆ, ಕವಿ ಅನ್ನೋ ಪದಕ್ಕೆ ಜ್ಞಾನಿ ಅಂತ ಅರ್ಥ, ಇದು ನೇರವಾದ ಅರ್ಥ. ಇನ್ನೊಂದು ಅರ್ಥ ಕವಿತೆಗಳನ್ನು ಬರೆಯುವ, ಪದ್ಯಗಳನ್ನು ಅಂದ್ರೆ ವರ್ಣನಾತ್ಮಕವಾಗಿರ್ಬೇಕು. ಕವಿತೆ ಅಂದ್ರೆ ಸುಮ್ಮನೆ ಯಾವುದೇ ಅದು ಮಾಡರ್ನ್ ಪೊಯೆಟ್ರಿ ಎಂತೆಂಥದೋ ಮಾಡಿದ್ರೆ ಕವಿತೆ ಆಗುದಿಲ್ಲ. ಅದು ಅಧಮ ಅಂತ ಹೇಳ್ತಾರೆ, ಅಧಮ ಕಾವ್ಯ. ಸುಂದರವಾದಂತಹ ರಮಣೀಯವಾದ ಅರ್ಥವನ್ನು ಕೊಡುವಂತಹ ಚಂದವಾದ ಮನೋಹರವಾದ ಪದಗಳಿರ್ಬೇಕು. ಲಲಿತ ಪದಗಳನ್ನು ಬಳಸಿ ರಮಣೀಯವಾದ ಅರ್ಥವನ್ನು ಕೊಡುವಂತಹ ಮಾತೇನಿದೆ ಅದು ಕಾವ್ಯ ಅನ್ಸ್ಕೊಳ್ತದೆ. ಗದ್ಯ ಕಾವ್ಯ ಆಗ್ಬೋದು. ಗದ್ಯ ಕಾವ್ಯವಾದರೂ ಕೂಡ ಲಲಿತ ಪದಗಳನ್ನು ಬಳಸಿ ರಮ್ಯವಾದ ಅರ್ಥವನ್ನ ಕೊಡುವಂತಹ ಗದ್ಯವೂ ಕಾವ್ಯ, ಪದ್ಯವೂ ಕೂಡ ಕಾವ್ಯವಾಗ್ತದೆ. ಮುಖಕ್ಕೆ ಹೊಡೆದ ಹಾಗಿರಬಾರದು. ಮತ್ತೆ ಅದರಲ್ಲಿ ಅಂತರಾರ್ಥ ಇರಬೇಕು. ಆಂತರ್ಯದಲ್ಲಿ ಅತ್ಯಂತ ಒಳ್ಳೆಯ ಅರ್ಥ ಇರಬೇಕು, ಒಳದನಿ ಇರಬೇಕು. ಆ ಒಳದನಿ ಅಂದ್ರೆ ಒಳ ಅರ್ಥ ಚೆನ್ನಾಗಿರ್ಬೇಕು, ಅಡಕವಾಗಿರುವ ಅರ್ಥ. ಅದು ಬಹಳ ಹೆಚ್ಚು ಅದು ರಮ್ಯ ಅಂತ, ಅದು ಉತ್ತಮ ಶ್ರೇಣಿಯ ಕಾವ್ಯ ಅಂತ ಹೇಳ್ತಾರೆ. ಹೀಗೆ ಆ ವಿಷಯ ಹಾಗೆ ಅಂದ್ರೆ ಕಾವ್ಯದ ರಚನೆ ಅಂದ್ರೆ ಹಾಗಿರ್ತದೆ. ಒಟ್ಟಾಗಿ ಕವಿಗಳಿಗೆ ಬೇಕಾದದ್ದೇನು? ಕವಿ ಅಂದ್ರೆ ಜ್ಞಾನಿಗಳು ಆಗ್ಬಹುದು, ಎರಡರ್ಥವೂ ಬರ್ತದೆ. ಕವಿಶ್ರೇಷ್ಠರಿಗೆ ಹೋಲಿಕೆ ಕೊಡ್ಲಿಕ್ಕೆ ಏನಾದ್ರೂ ಬೇಕು. ಮುಖವನ್ನ ಮುಖ ಅಂತ ಹೇಳುವುದು ಅದೇನು ಕಾವ್ಯವಲ್ಲ. ಆದ್ರೆ ಮುಖವನ್ನ ಚಂದ್ರನಂತಿದೆ, ಮುಖಚಂದ್ರ ಅಂತ ಹೇಳಿದಾಗ, ಮುಖ ಕಮಲ ಅಂತ ಹೇಳಿದಾಗ ಅದಕ್ಕೊಂದು ರಮ್ಯತೆ ಹೆಚ್ಚು. ಯಾಕೆ? ಕಮಲದಂತಹ ಮುಖ, ಕಮಲದಂತಹ ಪಾದ, ಅದಕ್ಕೆ ಪಾದ ಕಮಲ ಅಂತ. ಹೀಗೆ ಸಾಧಾರಣವಾದಂತಹ ಸಾಮಾನ್ಯವಾಗಿ ನಾವು ಪದ್ಯಗಳನ್ನ ನೋಡುವಾಗ ಎಲ್ಲ ಕಡೆ ಇಂತಹ ವರ್ಣನೆ ನಾವು ನೋಡುತ್ತೇವೆ. ಅಂದ್ರೆ ಒಂದು ಹೋಲಿಗೆಯನ್ನು ಹೇಳಬೇಕು. ಈ ಪರಮಾತ್ಮನ ಪಾದಗಳ ವರ್ಣನೆ ಬಂತು. ಪರಮಾತ್ಮನ ಪಾದಗಳಿಗೆ ಹೋಲಿಕೆ ಕೊಡುವುದೇನು ಅಂತ ಈ ಕವಿಗಳೆಲ್ಲ ಹುಡುಕಾಟ ಮಾಡಿದ್ರೆ ಅವ್ರಿಗೆ ಸಿಗಲೇ ಇಲ್ಲ. ಹೋಲಿಕೆ ಕೊಡ್ಲಿಕ್ಕೆ ಏನು ಸಿಗ್ಲಿಲ್ಲ, ಸುಮ್ಮನಾದ್ರು. ಜ್ಞಾನಿಗಳಿದ್ದಾರೆ, ಅಂದ್ರೆ ಕವಿಗಳು ಅಂದ್ರೆ ಜ್ಞಾನಿಗಳು ಅನ್ನಲ್ಲ, ಅವರು ಕೂಡ ಈ ಪರಮಾತ್ಮನ ಪಾದಗಳಿಗೆ ಏನಾದ್ರು ಹೋಲಿಕೆ ಕೊಡಬೇಕು ಅಂತ ಅವರಿಗೆ ಒಂದು ಐಡಿಯಾ ಬಂತು. ಅವರು ಜ್ಞಾನಿಗಳಲ್ವಾ, ಭಗವದ್ ವಿಷಯವನ್ನೇ, ಪರಮಾತ್ಮನ ಪಾದಗಳನ್ನೇ ಧ್ಯಾನ ಮಾಡುವಂತ ಕವಿಗಳಿಗೆ ಒಂದು ಒಳ್ಳೆಯ ಅಂಶ ಗೊತ್ತಾಯಿತು. ಕೇವಲ ಕಾವ್ಯ ರಚನೆ ಮಾಡುವವರಲ್ಲ ಅವರು, ಪರಮಾತ್ಮನ ಪಾದ ಕಮಲಗಳನ್ನೇ ಸದಾ ಪಾದಗಳನ್ನ ಧ್ಯಾನ ಮಾಡುವವರಿಗೆ ಒಂದು ವಿಶೇಷವಾದಂತಹ ಅರ್ಥ ಬಂತು. ಏನದು? ಸುಕುಮಾರ ತಲಾಂಗುಲಿ ಮತೋಹ. ಪಾದ ಹೇಗುಂಟಪ್ಪ? ಪಾದಕ್ಕೆ ಬೆರಳುಗಳುಂಟು. ಬೆರಳುಗಳ ಅಡಿಭಾಗ ಉಂಟಲ್ಲ, ಅದು ಅತ್ಯಂತ ಮೃದುವಾದದ್ದು. ನಮಗೂ ಅಷ್ಟೆ, ಸ್ವಲ್ಪ ಪಾದದ ಮೇಲ್ಭಾಗಕ್ಕಿಂತ ಅಡಿಭಾಗ ಮೃದುವಾಗಿರುತ್ತದೆ. ಹೌದಾ? ಪಾದದ ಮೇಲ್ಭಾಗಕ್ಕಿಂತ ಅಡಿಭಾಗ ಮೃದುವಾಗಿ ಇರುವಂಥದ್ದು. ಪರಮಾತ್ಮನ ವಿಷಯಕ್ಕೆ ಹೋಗುವ, ನಮ್ಮನೆ ವರ್ಣಿಸ್ಕೊಳ್ತೇನಲ್ವಾ? ಸುಕುಮಾರ ತಲಾಂಗುಲಿ ಮತೋಹೋ. ಇಲ್ಲಿ ದ್ವಿವಚನ ಕೊಡ್ತಾರೆ. ಯಾಕೆಂದ್ರೆ ದ್ವಿವಚನ ಎರಡು ಪಾದಗಳಿಗೆ ಹೇಳುವ ವರ್ಣನೆ. ಏನದು ಅಂದ್ರೆ ಅತ್ಯಂತ ಮೃದುವಾದಂತಹ, ಕೋಮಲವಾದಂತಹ ಪರಮಾತ್ಮನ ಸಾಲಾದ ಬೆರಳುಗಳ ಅಡಿಭಾಗ ಬಹಳ ಮೃದುವಾಗಿರುವಂಥವು. ಇಂತಹ ಮೃದುವಾದಂತಹ ಅಡಿಭಾಗವನ್ನು ಹೊಂದಿರುವಂತಹ ಸುಂದರವಾದ ಸಾಲಾದ ಬೆರಳುಗಳಿಂದ ಕೂಡಿರುವಂಥವು ಈ ಪರಮಾತ್ಮನ ಎರಡೂ ಪಾದಗಳು. ಇಂತಹ ಪದಯೋಹೋ, ಇಂತಹ ಎರಡೂ ಪಾದಗಳಿಗೆ ನಿಗೂಢ ಗುಲ್ಫಯೋಹೋ, ಇವರಿಗೆ ಈ ಪಾದಗಳಲ್ಲಿ ಗುಲ್ಫಗಳು, ಗೆಣ್ಣುಗಳು ಉಂಟು, ಹರಡುಗಳು ಅಂತ ಹೇಳ್ತಾರದ. ಅದು ಒಂದು ರೀತಿ ಮೊಳೆ ಹೊಡೆದಂಗೆ ಇರ್ತದೆ, ಒಂದು ನಟ್ ಫಿಕ್ಸ್ ಮಾಡಿದಂಗೆ ಇರ್ತದೆ. ಅದು ಹಾಗೆ ಹೇಳ್ತಾರೆ. ಎಲ್ಲ ಕಾಲ ಆಪರೇಷನ್ ಮಾಡ್ತಾರಲ್ಲ ವೈದ್ಯರು, ಅವ್ರು ಹೇಳ್ತಾರೆ. ಹಾಗೆ ಪಾದಗಳ ಜಾಯಿಂಟ್ಸ್, ಪಾದಗಳನ್ನ ಮೇಲ್ಪಾದಕ್ಕೆ ಜೋಡಿಸ್ಬೇಕು. ಮೇಲ್ಬದಿಯ ಕಾಲಿಗೆ ಜೋಡಿಸುವಂತಹ ಎಲ್ಲ ಜಾಯಿಂಟ್ಸ್, ಆ ಜಾಯಿಂಟ್ಸ್ ನಲ್ಲಿ ಇರುವಂಥದ್ದೇನು, ಅಲ್ಲಿ ಒಂದು
ಒಂದು ನಟ್ ಇದ್ದ ಹಾಗೆ ಇರ್ತದೆ. ಅದು ನಮಗೆ ಕಾಣ್ತದೆ. ಅದು ಯಾವಾಗ ಕಾಣ್ತದೆ? ಸ್ವಲ್ಪ ದೊಡ್ಡವರಾಗ್ತಾ ಆಗ್ತಾ ಕಾಣ್ತದೆ. ಎಲ್ಲ ಮೊದ್ಲಿಗೆ ಕಾಣೋದಿಲ್ಲ. ಪುಟ್ಟ ಮಕ್ಕಳ ಪಾದವನ್ನು ನೋಡ್ಬೇಕು. ಪಾದ ಅಂದ್ರೆ ಮುದ್ದು ಮುದ್ದಾಗಿ ತುಂಬಿಕೊಂಡಂತಹ ಪಾದಗಳಿರ್ತವೆ. ಮಕ್ಕಳು ಸರಿಯಾದ ಆರೋಗ್ಯಶಾಲಿಯಾದಂತಹ ಶಿಶು ಅಂದ್ರೆ ಅದರ ಪಾದ ಗೆಣ್ಣೆಲ್ಲ ಕಾಣುವುದಿಲ್ಲ. ಇಲ್ಲಿ ಏನಾಗ್ತದೆ? ನಿಗೂಢ ಗುಂಫಯೋಹೋ, ಅದು ಅಡಗಿರ್ಬೇಕು, ಒಳಗೆ ಅಡಗಿರ್ಬೇಕು. ಪಾದಗಳಲ್ಲಿರುವ ಗೆಣ್ಣುಗಳು, ಜಾಯಿಂಟ್ಗಳು ಅವು ಮೇಲೆದ್ದು ಕಾಣಬಾರದು, ಅವು ಅಡಗಿರ್ಬೇಕು. ಆಯ್ತು, ಹೀಗೆಲ್ಲವೇ ಉಂಟಾ? ಹಾಗುಂಟು. ಯಾರಿಗೆ? ಪರಮಾತ್ಮನ ಪಾದಗಳು ಅತ್ಯಂತ ಸುಂದರವಾದಂತಹ ಸಾಲಾದ ಬೆರಳುಗಳಿಂದ ಕೂಡಿರುವಂಥವು. ಆ ಸಾಲಾದ ಬೆರಳುಗಳ ಅಡಿಭಾಗದಲ್ಲಿ ಅಡಿಭಾಗ ಅತ್ಯಂತ ಕೋಮಲವಾಗಿ ಉಂಟು. ಇಂತಹ ಪಾದಗಳ ಎರಡೂ ಪಾದಗಳಿಗೆ ಇರುವಂತಹ ಗೆಣ್ಣುಗಳು ಅದು ವ್ಯಕ್ತವಾಗಿ ಕಾಣುವುದಿಲ್ಲ, ಅಡಗಿರ್ತದೆ. ಆಯ್ತು, ಈ ಎರಡು ಪಾದಗಳನ್ನ ಯಾವುದಕ್ಕಾದ್ರೂ ಹೋಲಿಸ್ಬೇಕು. ಹೋಲಿಕೆ ಕೊಟ್ಟರೆ ಚಂದ ಆಗ್ತದೆ ಅಲ್ವಾ ಕಾವ್ಯ? ಅದಕ್ಕಾಗಿ ಹೋಲಿಕೆ ಹುಡುಕ್ತಾ ಇದ್ದಾರೆ ಕವಿಗಳು. ಆದ್ರೆ ಅವರಿಗೆ ನ ಲಭ್ಯತೆ ಉಪಮಾನಂ ಅಹೋ ನ ಲಭ್ಯತೆ. ಕಾಣೋದೇ ಇಲ್ವಲ್ಲಪ್ಪ, ಯಾವುದಕ್ಕೆ ಹೋಲಿಕೆ ಕೊಡುದು? ಯಾವುದಕ್ಕೂ ಹೋಲಿಸ್ಲಿಕ್ಕೆ ಕಾಣುವುದಿಲ್ಲ ಪರಮಾತ್ಮನ ಎರಡೂ ಪಾದಗಳನ್ನ. ಅದಕ್ಕಾಗಿ ಜ್ಞಾನಿಗಳಿಗೆ ಒಂದು ಗೊತ್ತಾಯ್ತು. ಏನು ಗೊತ್ತಾಯ್ತು ಅಂದ್ರೆ ಕವಿವರ್ಯೈರಿತರೆ ತರಂಬಿನ. ಅದೇ ಕವಿವರ್ಯೈ ಅನ್ನೋ ಪದದಿಂದ ಉತ್ತಮ ಜ್ಞಾನಿಗಳಿಗೆ ಒಂದು ಹೊಳೆಯಿತು ಅಭಿಪ್ರಾಯ. ಏನದು ಅಂದ್ರೆ ಇತರೆ ತರಂಬಿನ, ಈ ಪರಮಾತ್ಮನ ಬಲಗಾಲಿಗೆ ಬಲಪಾದಕ್ಕೆ ಎಡಪಾದ, ಎಡಪಾದಕ್ಕೆ ಬಲಪಾದ, ಅವು ಪರಸ್ಪರ ಒಂದಕ್ಕೆ ಇನ್ನೊಂದು ಹೋಲಿಕೆ ಬರಬೇಕು, ಹೋಲಿಕೆ ಮಾಡ್ಬೋದು, ಸಮಾನ ಅನ್ಬೇಕು. ಬಿಟ್ರೆ ಪರಮಾತ್ಮನ ಎರಡೂ ಪಾದಗಳು ಪರಸ್ಪರ ಹೋಲಿಸಿ ವರ್ಣಿಸಬಹುದು. ಬಿಟ್ರೆ ಇತರವಾದ ಬೇರೆ ಏನನ್ನೋ ಆ ಪರಮಾತ್ಮನ ಪಾದಗಳಿಗೆ ಹೋಲಿಸ್ಲಿಕ್ಕೆ ಬರುವುದಿಲ್ಲ. ಈ ರೀತಿಯ ವರ್ಣನೆಯಲ್ಲಿ ಏನು ಗೊತ್ತಾಗ್ತದೆ ಅಂದ್ರೆ ಪರಮಾತ್ಮನ ಪಾದಗಳು ಅಂದ್ರೆ ಪರಮಾತ್ಮನೇ. ಈಗಾಗಲೇ ಹೇಳಿದು, ಪರಮಾತ್ಮನ ಅವಯವಗಳು ಬೇರೆ ಅಲ್ಲ, ಪರಮಾತ್ಮನೂ ಬೇರೆ ಅಲ್ಲ. ಹಾಗಾಗಿ ಪರಮಾತ್ಮನ ಪಾದಗಳು ಅಂದ್ರೆ ಪರಮಾತ್ಮನೇ ಆಗಿರುವಂಥ, ಆ ಪರಮಾತ್ಮನೇ ಆಗಿರುವುದರಿಂದ ಪರಮಾತ್ಮನ ಮತ್ತೊಂದಕ್ಕೇನಾದರೂ ಪರಮಾತ್ಮನಿಗಿಂತ ಭಿನ್ನವಾದ ಬೇರೆ ಯಾವುದಕ್ಕಾದರೂ ಸಮಾನವಾಗಿ ಹೇಳಲಿಕ್ಕೆ ಬರುವುದಿಲ್ಲ ಅಲ್ವಾ? ಪರಮಾತ್ಮನಿಗೆ ಸಮಾನ ಮತ್ತೊಂದೇನು ಉಂಟು? ಹಾಗಾಗಿ ಪರಮಾತ್ಮನ ಪಾದಗಳಿಗೆ ಅವೇ ಪರಸ್ಪರ ಸಮಾನ. ಬಿಟ್ಟರೆ ಮತ್ತೊಂದು ಪರಮಾತ್ಮ ಭಿನ್ನವಾದ ಮತ್ತೊಂದು ಸಮಾನ ಆಗುವುದಿಲ್ಲ. ಹಾಗಾಗಿ ಹೋಲಿಕೆ ಸಿಗುವುದಿಲ್ಲ. ಎಷ್ಟು ಕವಿತ್ವ ಇದ್ರೂ ಹಾಗೆ ಸಿಗುವುದಿಲ್ಲ. ಈಗ ಇಲ್ಲಿ ಜ್ಞಾನಿಗಳು ಕಂಡುಕೊಂಡ್ರು, ಉತ್ತಮರಾದಂತಹ ಜ್ಞಾನಿಗಳು ಕಂಡುಕೊಂಡ್ರು, ಪರಮಾತ್ಮನ ಎರಡೂ ಪಾದಗಳಿದ್ರೆ ಅವೆರಡೂ ಪಾದಗಳು ಅವೇ ಪರಸ್ಪರ ಹೋಲಿಸ್ಕೊಳ್ಬೇಕಷ್ಟೇ. ಮತ್ತೊಂದನ್ನ ಪರಮಾತ್ಮನಿಗೆ ಭಿನ್ನವಾದದ್ದ ಏನನ್ನೋ ಹೇಳಿ ಅದಕ್ಕೆ ಸಮಾನ ಅಂತ ಇದನ್ನು ಹೇಳಬೇಡಿ ಅಂತ ಪರಮಾತ್ಮ ಅಸಮಾನವಾದವು. ಪರಮಾತ್ಮನ ಪಾದಗಳು ಅಂದ್ರೆ ಅಸಮಾನವಾದವು, ಅನಧಿಕವಾದವು. ಅಂದ್ರೆ ಅವನಿಗೆ ಆ ಪರಮಾತ್ಮನ ಪಾದಗಳಿಗೆ ಸಮಾನವೋ ಅಧಿಕವೋ ಮತ್ತೊಂದಿಲ್ಲ ಎನ್ನುವಂತಹ ಅಭಿಪ್ರಾಯವನ್ನು ತಿಳಿಸ್ತಾರೆ. ಉಚಿತಾಂ ಗುರುತಾಂ ದಧತ್ ಕ್ರಮಾದ್ ಶುಚಿತೇಜಸ್ವಿ ಸುವೃತ್ತಮುತ್ತಮಂ ಭಜತೋತ್ರ ಸಭಾಜಯತ್ಯದೋ ವಿಭುಜಂಘಾ ಯುಗಳಂ ಸ್ವರೂಪತಾಂ. ಪರಮಾತ್ಮನ ಪಾದಗಳಾಯಿತು. ಪರಮಾತ್ಮನ ಪಾದಗಳಿಗಿಂತ ಪರಮಾತ್ಮನ ಪಾದಗಳ ಮೇಲ್ಬದಿಗೆ, ಪರಮಾತ್ಮನ ಪಾದದ ಮೇಲ್ಬದಿಗೆ ಹೋಗುವಾಗ ಸ್ವಲ್ಪ ದಪ್ಪವಾಗ್ತಾ ಹೋಗ್ತದೆ. ಪರಮಾತ್ಮನ ಪಾದಗಳ ಮೇಲ್ಭಾಗಕ್ಕೆ ಹೋಗುವಾಗ ಕ್ರಮವಾಗಿ ಸ್ವಲ್ಪ ಹೆಚ್ಚಾಗಿ ಕಾಣ್ತದೆ. ಆ ದಪ್ಪನಾಗಿ ಉರುಟಾಗಿ ಕಾಣ್ತದೆ. ಪರಮಾತ್ಮನ ಪಾದಗಳ ಮೇಲ್ಭಾಗ ಉರುಟಾಗಿ ಸ್ವಲ್ಪವೇ ದಪ್ಪನಾಗಿ ಕಾಣುವಂಥದ್ದು. ಅದು ಅತ್ಯಂತ ನಿರ್ಮಲವಾಗಿ ಹೊಳೆಯುವಂತಹ ಆ ಪರಮಾತ್ಮನ ಕಾಲುಗಳು ಅಲ್ಲಿ ಉರುಟಾಗಿರುವಂಥವು. ಹೀಗೆ ಪರಮಾತ್ಮನ ಎರಡೂ ಮೊಣಕಾಲುಗಳು, ಈಗ ಪರಮಾತ್ಮನ ವರ್ಣನೆ ಮಾಡ್ತಾ ಮೀನುಖಂಡದ ಮೇಲ್ಭಾಗ ಮೊಣಕಾಲುಗಳವರೆಗೆ ಬರುವಾಗ ಆ ಮೊಣಕಾಲುಗಳು
ಪರಮಾತ್ಮನ ಮೊಣಕಾಲುಗಳು ಭಕ್ತ ಜನರಿಗೆ ಅವು ಅತ್ಯಂತ ಉತ್ತಮ ಫಲವನ್ನ ಕೊಡ್ತವೆ. ಪರಮಾತ್ಮನ ಮೊಣಕಾಲುಗಳನ್ನು ಧ್ಯಾನಿಸಿದರೆ ಅದರ ಫಲ ಏನು ಗೊತ್ತಾ? ಅದು ಯಾರು ಹಾಗೆ ಉಪಾಸಿಸ್ತಾರೋ, ಪರಮಾತ್ಮನ ಮೊಣಕಾಲುಗಳನ್ನು ಉಪಾಸಿಸಿದರೆ ಅಂಥವರಿಗೆ ಪರಮಾತ್ಮ ಸಾರೂಪ್ಯ ಮೋಕ್ಷವನ್ನು ಕೊಡ್ತಾನೆ. ಮೋಕ್ಷದಲ್ಲೂ ವೈವಿಧ್ಯ ಉಂಟು. ಸಾರೂಪ್ಯ ಮೋಕ್ಷ ಅಂದ್ರೆ ಪರಮಾತ್ಮನ ಹಾಗೆ ಕಾಣುವುದು, ಸಮಾನ ರೂಪ. ಪರಮಾತ್ಮನ ರೂಪ ಹೇಗುಂಟು ಅದೇ ರೀತಿಯ ರೂಪವನ್ನು ಮುಕ್ತಾತ್ಮರು ಹೊಂದುತ್ತಾರೆ. ಆ ರೀತಿಯ ಒಂದು ಸಾರೂಪ್ಯ ಮುಕ್ತಿಯನ್ನ ಪರಮಾತ್ಮ ಕೊಡ್ತಾನೆ. ಅಂದ್ರೆ ಅವನಂತೆಯೇ ಕಾಣುವಂತಹ ರೂಪವನ್ನ ಪರಮಾತ್ಮ ಕೊಡ್ತಾನೆ. ಹೀಗೆ ಇಲ್ಲಿ ವಿಭುಜಂಘಾಯುಗಲಂ ಸ್ವರೂಪತಾಂ, ಸ್ವರೂಪತ ಅಂದ್ರೆ ಸಾರೂಪ್ಯ ಅಂತ ಅರ್ಥ. ಹೀಗೆ ಭಜತೋತ್ರ ಭಜತೋತ್ರ ಚ ಭಜಯತ್ಯದೋ ವಿಭುಜಂಘಾಯುಗಲಂ ಸ್ವರೂಪತಾಂ. ಆ ಎರಡು ಮೊಳಕಾಲುಗಳು ಯಾರು ತನ್ನನ್ನು ಆರಾಧಿಸ್ತಾರೋ ಅಂಥವರಿಗೆ ಆ ಎರಡೂ ಮೊಳಕಾಲುಗಳು ಕೂಡ ಸಾಧಕರಿಗೆ ಸಾರೂಪ್ಯ ಮೋಕ್ಷವನ್ನ ಕೊಡುವಂಥದ್ದು. ಮೋಕ್ಷ ಅಂತೆಲ್ಲ ಹೇಳ್ತೇವೆ, ಬಹಳ ಸಾಧನ ಉಂಟು. ಭಗವದ್ ವಿಷಯ ಬಿಟ್ಟು ಬೇರೆ ವಿಷಯಗಳಿಗೆ ಹೋಗ್ಲಿಕ್ಕೆ ಇಲ್ಲ. ಕೇವಲ ಅಧ್ಯಯನ ಮಾಡುವಾಗ ಮಾತ್ರ ಅದನ್ನ ಒಂದಷ್ಟು ಪಾಠ ಹೇಳುವುದನ್ನ ಕೇಳ್ತೇವೆ, ಅಥವಾ ನಾವೇ ಪಾಠ ಹೇಳ್ತೇವಪ್ಪ, ಅದಕ್ಕೆ ಸಂಬಂಧಿಸಿ ಸ್ವಲ್ಪ ಓದ್ತೇವೆ, ಹೇಳ್ತೇವೆ, ಇಷ್ಟರಲ್ಲಿ ಇದ್ದೇವೆ ನಾವು. ಇದಕ್ಕೆ ಮೀರಿ ಏನಿದೆ ಅಂದ್ರೆ ಆ ಭಗವದ್ ವಿಷಯದಲ್ಲೇ ಮನಸ್ಸು ಕೊಡುದು. ಸುಲಭವ? ಅಷ್ಟು ಸುಲಭ ಅಲ್ಲ. ಯಾಕೆ ಮನಸ್ಸು ಅಷ್ಟು ಮನವೆನ್ನ ಮಾತ ಕೇಳದು ಕಾಣೋ ಗೋವಿಂದ, ಮನವ ಗೆಲ್ಲುವ ಬಗೆ ಎನಗಿಲ್ಲ ಗೋವಿಂದ, ಕನಸಿನಂತಿಹ ದೇಹ ಸ್ಥಿರವಲ್ಲ ಗೋವಿಂದ, ಬಿನುಗು ಬುದ್ಧಿಗಳನ್ನು ಬಿಡಿಸಯ್ಯ ಗೋವಿಂದ ಅಂತಿಗೆ ಬಹಳ ವಿಶೇಷವಾಗಿ ಯಾರು ಹಿರಿಯ ಹರಿದಾಸರು ಹೇಳ್ತಾರೆ. ಆದರೆ ಅವರಿಗೆಲ್ಲ ಪರಿಸ್ಥಿತಿ ಅಂಥದ್ದು ನಮಗಿದೆ. ಹಾಗಾಗಿ ಭಗವಂತನ ಆ ಪಾದಗಳನ್ನ ಮೊಣಕಾಲುಗಳನ್ನ ಹೀಗೆ ಪರಮಾತ್ಮನ ಸರ್ವಾವಯವಗಳ ಈ ವರ್ಣನೆಯನ್ನು ಕೇಳುವುದು, ಅದನ್ನ ಮನಸ್ಸಿನಲ್ಲಿ ಹಿಡಿದುಕೊಳ್ಳುವುದು, ಸಾಧ್ಯವಾದಷ್ಟು ಆ ಪರಮಾತ್ಮನ ಚಿಂತನೆಯನ್ನ ಮಾಡುವಂಥದ್ದು. ಇವೆಲ್ಲ ಈ ಕಾವ್ಯಗಳಲ್ಲಿ, ಇದು ವೇದಾಂತ ಕಾವ್ಯ. ಹಾಗಾಗಿ ಕಾವ್ಯಗಳಲ್ಲಿ ಈ ರೀತಿಯ ವರ್ಣನೆ ಸಿಕ್ಕಾಗ ನಮ್ಮನ್ನ ಭಗವತ್ ಸನ್ನಿಧಿಗೆ ಈ ಹಿರಿಯರಾದಂತಹ ಪಂಡಿತಾಚಾರ್ಯರಂಥವರು ಕರೆದುಕೊಂಡು ಹೋಗ್ತಾರೆ. ಅಚಲಾಸನ ಯೋಗ ಪಟ್ಟಿಕಾ ವರಕಕ್ಷ್ಯಾ ಸಕೃದಾಪ್ತಮಿಷ್ಟದಂ ಪರಿತೋಪಿ ಹರಿಂ ಸ್ಫುರಂತ್ಯಹೋ ಅನಿಶಂ ಧನ್ಯತಮೇತಿ ಮೇ ಮತಿಃ. ಪರಮಾತ್ಮ ಎಂಥವನು ಅಂದ್ರೆ ಸಕೃದಾಪ್ತಂ ಇಷ್ಟದಂ ಅಂತ ಹೇಳ್ತಾರೆ, ಹರಿಂ ಅಂತ. ಆ ಹರಿ ಎಂಥವನು ಗೊತ್ತಾ? ಯಾರು ತನ್ನ ಬಳಿ ಸಾರ್ತಾರೋ, ಆಪ್ತ ಅಂದ್ರೆ ತಲುಪುವುದು ಅಂತ, ಆಪ್ತಂ ಹರಿಂ. ಆ ಪರಮಾತ್ಮನನ್ನ ಒಮ್ಮೆ ಸಮೀಪಿಸಿದ್ರೆ ಸಾಕು. ಸಕೃದ್ ಅಂದ್ರೆ ಒಮ್ಮೆ ಅಂತ ಅರ್ಥ. ಒಮ್ಮೆಯಾದ್ರೂ ಕೂಡ ಪರಮಾತ್ಮನ ಮನಮುಟ್ಟಿ ಭಜಿಸಿ ಅಂತ ಹೇಳ್ತಾರ. ಹಾಗೆ ಮನಸ್ಸು ಮುಟ್ಟಬೇಕು, ಮನಮುಟ್ಟಿ ಭಜಿಸಿ ಅಂತ. ಆಗ ಭಗವಂತನನ್ನ ಬೇರೆ ವಿಷಯಗಳನ್ನೆಲ್ಲ ತ್ಯಾಗ ಮಾಡಿಕೊಂಡು ಭಗವಂತನಲ್ಲೇ ಮನ ಕೊಟ್ಟು ಭಗವಂತನಲ್ಲಿ ಯಾರು ಅಷ್ಟು ಆರಾಧನಾ ಭಾವವನ್ನು ಹೊಂದುತ್ತಾರೋ ಅವರಿಗೆ ಇಷ್ಟದಂ, ಬೇಡಿದ್ದನ್ನೆಲ್ಲ ಇಷ್ಟವನ್ನೆಲ್ಲ ಕೊಡುವವನು ಯಾರು? ಹರಿ. ಇಂತಹ ಹರಿಯನ್ನ, ಇಂತಹ ಶ್ರೀಹರಿ ಬಯಸಿದ್ದನ್ನೆಲ್ಲ ಕೊಡುವಂಥವ. ಇವನನ್ನ ಸದಾಕಾಲ ಇವನನ್ನ ಸುತ್ತಿಕೊಂಡಿರುವಂತಹ ಚಂದವಾದಂತಹ ಯೋಗ ಪಟ್ಟಿಕೆ ಇದೆ. ಅಚಲಾಸನ ಯೋಗ ಪಟ್ಟಿಕಾ ಅಂತ ಹೇಳ್ತಾರೆ. ಪರಮಾತ್ಮನ ಒಂದು ಯೋಗ ಪಟ್ಟಿಕಾ ಅಂತ ಹೇಳ್ತಾರೆ. ಅದನ್ನ ಎಲ್ಲೂ ಕಾಣ್ಲಿಕ್ಕೆ ಸಿಗೋದಿಲ್ಲ. ರೂಪಗಳನ್ನು ನೋಡ್ಬೋದು. ಯೋಗ ನರಸಿಂಹದೇವರು ನೋಡ್ತೇವೆ, ಹೌದಾ? ಯೋಗ ನರಸಿಂಹದೇವರು ಅನ್ನೋದು ಅಲ್ಲಿ ಆ ಪರಮಾತ್ಮ ಅವನ ಪಾದ ದರ್ಶನ ಚಂದ ಆಗ್ತದೆ. ಪರಮಾತ್ಮನ ಎರಡು ಪಾದಗಳ ದರ್ಶನ ಆಗ್ತವೆ. ಆ ಯೋಗ ಪಟ್ಟಿಕಾದಲ್ಲಿ ಏನಾಗ್ತದೆ? ಅಚಲಾಸನ. ಆಸನ ಅಂದ್ರೆ ಕುಳಿತುಕೊಳ್ಳು, ಅದು ಅಲವಾಡದೆ ಕುಳಿತುಕೊಳ್ಳುವ ಆ ಒಂದು ರೀತಿಯ ಭಂಗಿ ಹಾಗೆ ಉಂಟು ಅಂತ ಹೇಳ್ತಾರೆ. ನಾವು ಎಲ್ಲೂ ಮನುಷ್ಯರಲ್ಲಿ ಆ ರೀತಿಯ ಯೋಗಾಸನವನ್ನೆಲ್ಲ ನೋಡ್ಲಿಲ್ಲ ನಾವು. ಹಾಗಾದ್ರೆ ಮತ್ತೇನು? ಪರಮಾತ್ಮನು
ಹೇಗಿದ್ದಾನೆ ಅಂದರೆ ಆ ಯೋಗ ಪಟ್ಟಿಕೆಯನ್ನು ಧರಿಸಿದ್ದಾನೆ. ಆ ಯೋಗ ಪಟ್ಟಿಕೆ ಸದಾಕಾಲ ಅನಿಶಂ ಅಂತ ಹೇಳ್ತಾರೆ. ಸದಾಕಾಲ ಯೋಗ ಪಟ್ಟಿಕೆಯನ್ನ ಆ ಪರಮಾತ್ಮ ಅವನು ಧರಿಸಿದ್ದಾನೆ. ಹೀಗೆ ಸದಾಕಾಲ ಭಗವಂತನನ್ನು ಸುತ್ತಿಕೊಂಡಿರುವಂತಹ ಈ ಯೋಗ ಪಟ್ಟಿಕೆ ಎನ್ನುವಂತಹ ಈ ಒಂದು ಆಸನ, ಇದು ನಿಜವಾಗಿ ಧನ್ಯತಮ. ಯಾವಾಗಲೂ ಪರಮಾತ್ಮನ ಸುತ್ತಿಕೊಂಡಿರ್ತದಲ್ವಾ. ಒಮ್ಮೆ ನೀವು ಸುತ್ತಿ ಸುತ್ತಿ ಪ್ರದಕ್ಷಿಣೆ ಮಾಡಿದ್ರೆ ನಿಮಗೆ ಬೇಡಿದ್ದನ್ನೆಲ್ಲ ಕೊಡುವಮ್ಮ ಭಗವಂತ. ಈ ಯೋಗ ಪಟ್ಟಿಕೆ ಸದಾಕಾಲ ಪರಮಾತ್ಮನ ಮೈಯನ್ನು ಸುತ್ತಿಕೊಂಡಿರ್ತದೆ. ಪರಮಾತ್ಮನ ಮೊಣಕಾಲು ಬೆನ್ನನ್ನೆಲ್ಲ ಇಡೀ ಮೈಯನ್ನ ಸುತ್ತಿಕೊಂಡಿರ್ತದೆ ಯೋಗ ಪಟ್ಟಿಕೆ. ಹಾಗಾದ್ರೆ ಅದೆಷ್ಟು ಧನ್ಯತಮವಾಗಿರ್ಬೇಕಲ್ವೇ ಯೋಗ ಪಟ್ಟಿಕೆ ಅಂತ ಯೋಗ ಪಟ್ಟಿಕೆಯ ವಿಶೇಷವನ್ನ ವರ್ಣಿಸ್ತಾರೆ. ಇತಿ ಮೇ ಮತಿ, ಹೀಗೆ ನನ್ನ ಬುದ್ಧಿ ಆಲೋಚಿಸ್ತಾ ಇದೆ ಅಂತ, ಹೀಗೆ ನನ್ನ ಭಾವ ಇದೆ ಅಂತ ಆಚಾರ್ಯರು ಭಾವಿಸ್ತಾ ಇದ್ದಾರೆ. ಅದನ್ನು ನಾರಾಯಣ ಪಂಡಿತಾಚಾರ್ಯರು ವರ್ಣಿಸ್ತಾರೆ. ಅಂದ್ರೆ ಹೀಗೆ ಆ ಪರಮಾತ್ಮನ ಆ ಒಂದು ಯೋಗ ಪಟ್ಟಿಕೆಯನ್ನ ಧರಿಸಿದಂತಹ ಯೋಗಾಸನ ಆರೂಢನಾದಂತಹ ವೇದವ್ಯಾಸರ ವರ್ಣನೆಯನ್ನ ಇಲ್ಲಿ ಕೊಡ್ತಾರೆ. ಇದಾದ್ಮೇಲೆ ಪರಮಾತ್ಮ ಮೈಗೆ ಉಟ್ಟ ವಸ್ತ್ರ ಯಾವುದು ಅಂದ್ರೆ ಅದು ಕೃಷ್ಣಾಜಿನ, ಅಂದ್ರೆ ಈ ಜಿಂಕೆಯ ತೊಗಲನ್ನ ಪರಮಾತ್ಮ ಹುಟ್ಟಿದ್ದಾನೆ. ನಮ್ಮ ಹಾಗೆ ಯಾವುದೋ ಬಣ್ಣ ಬಣ್ಣದ ವಸ್ತ್ರಗಳಲ್ಲ. ಯಾಕೆ ಅಂದ್ರೆ ಋಷ್ಯಾಶ್ರಮದಲ್ಲಿ ಋಷಿ ಜನರೆಲ್ಲ ನಾರು ಬಟ್ಟೆಯನ್ನು ಉಟ್ಕೊಳ್ತಾರೆ. ಹೀಗೆ ಮತ್ತು ಎಲ್ಲ ಈ ಜಿಂಕೆಯ ಚರ್ಮವನ್ನ ಮೈಗೆ ಸುತ್ತಿಕೊಳ್ತಾರೆ. ಇಲ್ಲಿ ವೇದವ್ಯಾಸನು ಕೂಡ ಜಿಂಕೆಯ ಚರ್ಮವನ್ನ ಮೈಗೆ ಸುತ್ತಿಕೊಂಡಿದ್ದಾನೆ. ಅದು ಬಹಳ ರುಚಿರವಾಗಿದೆ, ಅತ್ಯಂತ ಕಾಂತಿಪೂರ್ಣವಾಗಿದೆ, ಅತ್ಯಂತ ಪರಿಶುದ್ಧವಾದ ಕಾಂತಿಪೂರ್ಣವಾದಂತಹ ಆ ಜಿಂಕೆಯ ಚರ್ಮವನ್ನ ಸುತ್ತಿಕೊಂಡಿದ್ದಾನೆ. ಅದನ್ನೇ ಇಲ್ಲಿ ಹೇಳುದು, ರುಚಿರೇಣ ವರೈಣ ಚರ್ಮಣ ರುಚಿರಾಜದ್ಯುತಿ ಚಾರು ರೋಚಿಷ ಪರಮೋರುನಿತಂಬ ಸಂಗಿನ ಪರಮಾಶ್ಚರ್ಯತೆಯ ವಿರಾಜ್ಯತೆ ಎನ್ನುವಂಥದ್ದು. ಇದರ ಅರ್ಥ ವಿಚಾರವನ್ನು ಮತ್ತು ನೋಡುವ. ಈಗ ಸಮಯ ಸ್ವಲ್ಪ ಮುಂದೆ ಹೋಯ್ತು, ಹಾಗಾಗಿ ನಾವು ಇಲ್ಲಿಗೆ ಒಮ್ಮೆ ಇವತ್ತಿನ ವಿಷಯವನ್ನ ಪೂರೈಸಿರುವ. ಬ್ರಹ್ಮಾರ್ಪಣಮಸ್ತು.